ನಮಸ್ಕಾರ. ಇಲ್ಲಿ ಕ್ರಷಿಂಗ್ ಕಬ್ ಕ್ರಷಿಂಗ್ ಅಂತ ಕಬ್ ಕ್ರಷರ್ ಇದು ಕಬ್ ಈ ರೀತಿ ಕ್ರಷ್ ಆದ ನಂತರ ಇಲ್ಲಿಂದ ಹಾಲು ಹಿಂಗೆ ಬಂದು ಇಲ್ಲಿ ಸ್ಟೋರ್ ಆಗುತ್ತೆ 2 ತಾಸು. ಇಲ್ಲಿ 2 ತಾಸಲ್ಲಿ ಇದು ಪೂರ್ತಿ ಕಂಪ್ಲೀಟ್ ಬರುತ್ತೆ. ಇದಕ್ಕೆ ಒಂದು 2 ಟನ್ ಕಬ್ಬಿಗೆ ಇದು ಆಯಿತು. 2 ಟನ್ ಕಬ್ಬಿಗೆ ಇದು ಪೂರ ತುಂಬ್ತದೆ. ಇದು ನಂದು 1000 ಲೀಟ್ರ್ ಇರ್ಬೇಕು. ಇದು 1000 ಲೀಟ್ರ್ ಬರ್ತದೆ 2 ಟನ್ನಿಗೆ. ಅದು 2 ಟನ್ ಕ್ರೆಷರ್ ಆಗ್ಲಿಕ್ಕೆ ಎಷ್ಟು ಟೈಮ್ ತಗೋತದೆ? 2 ತಾಸು ತಗೋತದೆ ರೀ ಇದು. 2 ಹಾಂ. ನೀವು ಬೇಗಂದಾಗ ಎಷ್ಟು ಸಲ ತೆಗಿತೀರಿ? ಇದು 4 ಸಲ ತೆಗಿತೀವಿ. 4 ಸಲ. ಹಾಂ. ನಿಮ್ಮದೇ ತೆಗಿತೀರಾ ಬೇರೆ ರೈತರು? ಯಾರ್ದು ಬಂತು ಅವ್ರದ್ದು ತೆಗೆ ಕೊಡ್ತೇವೆ ರೀ, ನಮ್ಮದೇ ಅಂತಿಲ್ಲ. ನೆಕ್ಸ್ಟ್ ಇಲ್ಲಿದ್ದು ಕಡೆ ನೋಡ್ರಿ ಕಡೆ ಜರ ಮುಂದೆ ಕೇಳಿರಿ. ಪೂರ ಆ ಕಡೆ ತಗೋಬಾರ ಆ ಕಡೆ ಹಾಕಿ ಜರ ಹೇಳಿರಿ. ಇದು ಇಲ್ಲಿ ಹಾಲು ಸ್ಟೋರ್ ಆದ ನಂತರ ಇದು ಕಂಪ್ಲೀಟ್ ಆಯಿತು ಅಂದ್ರೆ ಇದು ಒಂದು ಪೈಪಿಂದ ಇಲ್ಲಿ ಕೊಟ್ಟರೆ ಅದು ಪೂರ ಇದ್ರಾಗ ಡಂಪಿಂಗ್ ಮಾಡ್ತೀವಿ. ಇದ್ರಾಗ ಡಂಪಿಂಗ್ ಮಾಡಿ ಇದ್ರಾಗ ಮೈಲಾ ಅಂತ ಬರ್ತದೆ, ಅದೆಲ್ಲ ತೆಕ್ಕೊಂಡು ಕ್ಲೀನ್ ಮಾಡ್ಕೊಂಡು ನಂತರ ಒಂದು 2.5 ತಾಸಿಗೆ ಬೆಲ್ಲಕ್ಕೆ ಬರ್ತದೆ. ಇದು ಇಲ್ಲಿ 10ಕ್ಕೆ ಬರ್ತದೆ. ಬೆಲ್ಲ ಇಲ್ಲಾಯಿತು, ಬೆಲ್ಲ ಅದು ಸ್ಟೆಪ್ ಬಂತು ಅಂದ್ರೆ ಮತ್ತೆ ಇದೇ ಸೇಮ್ ಇದಕ್ಕೆ ತಳ್ಕೊಂಡು ಹೋಗಿ ಅಲ್ಲಿ ಮುಂದಕ್ಕೆ ಇದು ಮಾಡ್ತೀವಿ. ಇರ್ಲಿ ಬಿಡ್ರಿ. ಕಟ್ ಮಾಡ್ಕೊಂಡ್ರಿ ಕ್ರಷರ್ದ ಹಾಕ್ತೇವೆ ರೀ, ನೀರು ಹಾಕಿ ಇದ್ರದ್ದೇ ರಬಡಿ ಮಾಡಿ ಮೈಲಾ ಮಾಡಿ ಇದ್ರ ಹಾಕ್ತೇವೆ. ಇದು ಯೂಸ್ ಮಾಡಕ್ಕೆ ಬೆಂಡಿ ಯೂಸ್ ಮಾಡೋದಕ್ಕೆ ಇದು ಮೈಲಾ ಬರ್ಲಿಕ್ಕೆ ಇದ್ರೊಳಗೆ ಕಸ ಕಡ್ಡಿ ಏನು ಒಳಗೆ ಬಿದ್ದಿರ್ತ ನೋಡ್ರಿ. ಅದ್ರ ಮೈಲಾ ಮ್ಯಾಲ್ರಿ ಬಂಡ್ ಮ್ಯಾಲ ಬರ್ಬೇಕಾದ್ರೆ ಇದು ಜಿಗಿಯಿಂದ ಹಿಡ್ಕೊಂಡು ಮ್ಯಾಲ ಬಂದು ತಪ್ಪಿತಿರ್ತವ್ರಿ. ಆ ಜಾರಿದಿನ ತೆಗಿತೇವ್ರಿ. ಏನೇ ಇರ್ತದ ಅದ್ರ ಒಳಗಿನ ಬರಿಕ್ ಚೂರು ಬಿ ಒಳಗೆ ಬಂದಿರ್ತದಲ್ಲ ಬಂಡ್ ಅದನ್ನು ಅದೆಲ್ಲ ಒಳಗೆ ಸಪೋಸ್ ಎಲ್ಲಿನ ಜಿಗಿನೇ ಎಲ್ಲ ಇದು ಜಿಗಿದಿನ ಮ್ಯಾಲ ಎತ್ಕೊಂಡು ಬಿಡ್ತಾರೆ. ಹೌದ್ರಿ. ಅಲ್ಲಿಂದ ಕಡಾಯಿಲಲ್ಲಿ 2.5 ತಾಸು ಮುಗಿದ ನಂತರ ಇಲ್ಲಿ ತಂದು ಇಲ್ಲಿ ಹಾಕಿ ಇಲ್ಲಿ ಒಂದು 15-20 ನಿಮಿಷ ಒರೆಸ್ಬೇಕು. ಇದಕ್ಕೆ ತಣ್ಣಗೆ ಮಾಡ್ಬೇಕು. ಮಾಡಿ ಒರೆಸಿದ ನಂತರ ಒಂದು 15-20 ನಿಮಿಷ ತುಂಬಲಾಕ ಶುರು ಮಾಡ್ತೇವೆ ರೀ. ಈ ಮುದ್ದೆ ಈ ರೀತಿ ಮುದ್ದಿದಾಗ ತುಂಬ್ತೇವೆ ಅಂತೇಳಿ ಇದು ಹಿಂಗೆ ಕುಂತು ಇದೇ ಹಿಂಗೆ ತೊಗೊಂಡು ಈ ರೀತಿ ತುಂಬ್ಕೋತೈತೆ ಮ್ಯಾಗ. ಹಾಂ ರೀ. ಇದು ಬಟ್ಟೆ ಹಾಸ್ತೀವಿ. ಇದ್ರ ಮ್ಯಾಗ ಬಟ್ಟೆ ಹಾಸಿ ಇದು ಇಟ್ಟು ಇದು ತುಂಬ್ತೇವೆ ಅಂತೇಳಿ ತುಂಬಿ ಒಂದು 2-3 ತಾಸು ಬಿಟ್ಟ ನಂತರ ಮುದ್ದೆ ಕಂಪ್ಲೀಟ್ ಆಯ್ತದೆ, ತೆಗಿಲಾಕ ಬರ್ತದೆ. ಈ ಥರ ಬೆಲ್ಲ ಮಾಡಿ ನಾವು ಸಾವಯವ ರೂಪದಲ್ಲಿ ಮಾಡಿ ಸಾವಯವ ಪದ್ಧತಿದಾಗೆ ಮಾಡಿ. ಅದು ಬೆಲ್ಲ 10 kg. ಇದು 10 kg. ಇದು ಬೆಲ್ಲ ಪೌಡ್ರ್. ಚಹಾ ಮಾಡೋಕ್ಕಾಗಲಿ ಈಗಿನ ಜಮಾನಕ್ಕೆ ಮಾಡತ್ತಾರಲ್ಲ ಅದು ಪ್ಯೂರ್ ಪೌಡ್ರ್ ಇದ್ದಂಗೆ ಸಕ್ಕರೆ ಬಿಟ್ಟು ಇದು ಯೂಸ್ ಮಾಡೋ ಸಲ ಇದು ಬೆಲ್ಲದ ಪೌಡ್ರ್ ಮಾಡ್ಕೊಡತ್ತಿದೆ. ಮತ್ತು ಆಯ್ತಲ್ಲ ಇಷ್ಟು ಇಷ್ಟು ಹಾಕಿದ್ದು ಪ್ಯೂರ್ ಸಾವಯವ ಪದ್ಧತಿದಿಂದ ಮಾಡಿಂದೆ ಬೆಲ್ಲ ಅದ ಇದು. ಇದು ಪ್ರತಿ ಕೆಜಿಗೆ ಈಗ ನಾವು ಪದ್ಧತಿ ಇದರ ಪ್ರಕಾರ ಏನು ದುಕಾನ್ಗೆ 50 ರೂಪಾಯಿ ಕೆಜಿ ಕೊಡತ್ತಾರ, ನಾವು 60 ರೂಪಾಯಿ ಕೆಜಿ ಕೊಡತ್ತೇವೆ. ಒಂದು 10 ರೂಪಾಯಿ ಮಾರ್ಜಿನಿಂದ ಸಾವಯವ ಕೃಷಿ ಅದ ಅಂತೇಳಿ ಒಂದು 10 ರೂಪಾಯಿ ಮಾರ್ಜಿನ್ ತೊಗೊಂಡು ಕೊಡತ್ತೇವೆ ಅಂತೇಳಿ. ಆ ಕರಿ ಕಬ್ಬಿನಿಂದ ಒಂದು ಪೌಡ್ರ್ ಮಾಡಿದೆ ರೀ. ಈ ಥರ ಡೈ ಮಾಡಿ ಇದು ಈ ಥರ ಕರಿ ಕಬ್ಬಿನ ಚಾಕ್ಲೇಟ್ ರೆಡಿ ಮಾಡಿದ್ದಾರೆ. ಹಿಡಿ ಈ ಥರ ಮಾಡ್ಕೊಂಡು ಹಿಡಿ. ಶುಂಠಿ ಸೊಪ್ಪಾಗಲಿ, ಇದು ಶುಂಠಿ ಪೌಡ್ರ, ಈ ಥರ ಇದು ಕರಿಮೆಣಸು ಪೌಡ್ರ್ ರೀ, ಇದು ಜಾಜಿಕಾಯಿ ಪೌಡ್ರ್ ರೀ,
ಇಷ್ಟು ಬಳಕೆ ಮಾಡಿ ಇದು ಚಾಕ್ಲೇಟ್ ರೆಡಿ ಮಾಡ್ಲಿಕ್ಕೆ ನಾವು ರೆಡಿ ಮಾಡ್ತೇವೆ ರೀ. ಇದು ಸಣ್ಣ ಕಡೆದೆಲ್ಲ ಮಾಡ್ತೇವೆ ಸರ್, ಈ ಕಡೆ ಇದೆ ಇಲ್ಲಿ ರೀ.